ನೋಡ್ರಿ ಸರ ಇನ್ನೊಂದು ಏನಂದ್ರೆ ಈಗ ಹಾಯ್ ಈಜಿ ಐತಿ ಮತ್ತೊಂದು ಆ್ಯಪ್ ಬಂದೈತಿ ಅಪ್ಲಿಕೇಶನ್ ಇದನ್ನ ಸ್ಟಾರ್ಟಿಂಗ್ ಹೆಂಗೆ ರಿಜಿಸ್ಟರ್ ಮಾಡ್ಕೋಬೇಕು ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೀನಿ ನೋಡ್ರಿ. ಸ್ಟಾರ್ಟಿಂಗ್ ಹಾಯ್ ಈಜಿ ಐತಿ ಆ್ಯಪ್ ಡೌನ್ ಮಾಡ್ಕೋರಿ ಅದನ್ನ ಓಪನ್ ಮಾಡ್ಕೊಂಡ್ಬಿಟ್ಟಿಗೆ ಇನ್ನು ಫಸ್ಟ್ನೇ ಪೇಜ್ ನಿಮ್ಮ ಫ್ರಂಟ್ನೇ ಹಿಂಗೆ ನಿಮ್ಗೆ ಓಪನ್ ಆಗೈತೆ ರೀ. ಫ್ರಂಟ್ ಪೇಜ್ ಓಪನ್ ಆದಾಗ ನೀವು ಫಸ್ಟ್ ಆಲ್ರೆಡಿ ನೀವು ಲಾಗಿನ್ ಇರಂಗಿಲ್ಲ ಮೊದಲು ರಿಸೀವ್ ಮಾಡ್ಕೋಬೇಕು. ಇಲ್ಲಿ ಸೈನಿಂಗ್ ಅಪ್ ನೀವು ಐತೆ ರೀ ಕ್ಲಿಕ್ ಮಾಡಿರಿ ಕೆಳಗಡೆ ಇಲ್ಲಿ ಕ್ವಶನ್ ಮಾರ್ಕ್ ಮುಂದೆ ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ. ಆಮೇಲೆ ಇಲ್ಲಿ ಏನೈತಿಲ್ಲ ಮ್ಯಾಲ ಇಲ್ಲಿ ನಿಮ್ದು ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ 9 ಮ್ಯಾಗ ಕ್ಲಿಕ್ ಮಾಡ್ಬೇಕು ಸೈಡ್ ಇಲ್ಲಿ 9 ಮ್ಯಾಗ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 91 ಭಾರತ ಐತಿಲ್ಲ ಇಲ್ಲಿ ಮೇಲೆ ಓಕೆ ಹೊಡ್ರಿ. ಓಕೆ ಹೊಡ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕೋರಿ. ನೋಡೋಣ ನಂಬರ್ ಹಾಕಿ ಇಲ್ಲಿ ಬಡ್ಯಾಗ ನೆಕ್ಸ್ಟ್ ಐತಿಲ್ಲ ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿ ಅಗ್ರಿ ಆ್ಯಂಡ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಹೆಂಗೆ ಐತೆ ಅಂದ್ರೆ ಇಲ್ಲಿ ಒಂದು OTP ಗೆಟ್ ಕೊಡ್ತು ಮ್ಯಾಗ ಹೋಯ್ತಿರಂದ್ರೆ ಒಂದು OTP ಹೋಗೋದ್ರಿ. ಇದಕ್ಕೆ OTP ಇಲ್ಲಿ OTP ಹಾಕೋಬೇಕ್ರಿ. OTP ಹಾಕೊಂಡ ಇಲ್ಲಿ ಬಡ್ಯಾಗ ಪಾಸ್ವರ್ಡ್ ಏನೈತಿರಲ್ಲ ಎರಡು ಕಡೆ ಸೇಮ್ ಟು ಸೇಮ್ ಪಾಸ್ವರ್ಡ್ ಇಟ್ಕೋಬೇಕ್ರಿ. ಬಡ್ಯಾಗ ಎರಡು ಕಡೆ ಸೇಮ್ ಟು ಸೇಮ್ ಪಾಸ್ವರ್ಡ್ ಇಟ್ಕೋಬೇಕು. ನೀವು ಏನು ಇಟ್ಕೋತಾರೆ ಇಟ್ಕೋರಿ, ನಿಮ್ಮ ನಂಬರ್ ಇಟ್ಕೋರಿ, ನಿಮ್ಮ ಹೆಸರು ಇಟ್ಕೋರಿ, ಏನೋ ಇಟ್ಕೋರಿ. ನೀವು ಇಟ್ಕೊಂಡ ನೆಕ್ಸ್ಟ್ ಇಲ್ಲಿ ನೋಡಿ ಸರ್ ಹಿಂಗೆ ಎರಡು ಕಡೆ ಸೇಮ್ ಟು ಸೇಮ್ ಪಾಸ್ವರ್ಡ್ ಇಟ್ಕೋಬೇಕು. ನೀವು ಏನು ಬೇಕಾದ್ರೆ ಇಟ್ಕೋರಿ. ಬಟ್ ಇಟ್ಕೊಂಡ ನೆಕ್ಸ್ಟ್ ಈಗ ನಿಮ್ಮ ಕ್ಲಿಕ್ ಮಾಡಿ ಇಲ್ಲಿ ಐತೆ ನೋಡ್ರಿ ಸೈನಿಂಗ್ ಅಪ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಲಾಗಿನ್ ಆಗ್ಬಿಡತ್ರಿ. ಇಷ್ಟ ರೀ. ಇದನ್ನೇನು ಮಾಡಿರಿ ಆಮೇಲೆ ಇಲ್ಲಿ ನಿಮ್ಗೆ ಇದನ್ನ ಕೇಳ್ತಿ ಅಲೋ ಪರ್ಮಿಷನ್ ಕೊಟ್ಕೋರಿ. ಆಮೇಲೆ ಇಲ್ಲಿ ಹೈ ಡಿವೈಸ್ ಮ್ಯಾಗ ಕ್ಲಿಕ್ ಐತಿರಲ್ಲ ಇದು ಮೇಲೆ ಎಲ್ಲ ಅಲೋ ಪರ್ಮಿಷನ್ ಕೊಟ್ಕೊಂಡ್ಬಿಡ್ರಿ. ಎಲ್ಲ ಲೊಕೇಶನ್ ಆನ್ ಮಾಡ್ಕೋರಿ. ಮಾಡ್ಕೊಂಡಾದ್ಮೇಲೆ ಇದು ಲೊಕೇಶನ್ ಏನೈತಿರಲ್ಲ ಈ ಲೊಕೇಶನ್ ನಿಮ್ಗೆ ಕ್ಯಾಮ್ರಾ ಯಾವ ಕ್ಯಾಮ್ರಾ ಇರತ್ತಿರಲ್ಲ ಆ ಕ್ಯಾಮ್ರಲ್ಲಿ ಐತೆ QR ಕೋಡ್ ಇರ್ತದೆ. ಈ QR ಕೋಡ್ ಇದ್ರಲ್ಲೇ ಹಿಂಗೆ ಒಮ್ಮೆ ಹಿಂಗೆ ಸ್ಕ್ಯಾನ್ ಮಾಡ್ರೆ ಆಟೋಮೆಟಿಕ್ ತೊಗೋತೈತಿ ಅದ. ಇದ್ರೊಳಗೆ ಸಿಮ್ ಹಾಕಿರ್ಬೇಕು, ಇಂಟರ್ನೆಟ್ ಚಲೋ ಇರಬೇಕು, ಅವಾಗ ಇದು ತೊಗೋತೈತಿ. ಇಷ್ಟ ಪ್ರೊಸೀಜರ್ ಆ್ಯಪ್ ಅದ ಸೈನ್ ಅಪ್ ಮಾಡ್ಕೋದ್ರಿ.